ನಿರ್ದೇಶಕ ಮತ್ತು ನಿರ್ಮಾಪಕ ಸತ್ಯಜಿತ್ ಅಕ್ಕ ಸತ್ಯಜಿತ್ ಶಬ್ಬೀರ್, ಛಾಯಾಗ್ರಹಣ ಸಹಯೋಗಿಯಾಗಿ ಕನ್ನಡಕ್ಕೆ ಚೊಚ್ಚಲ ನಿರ್ದೇಶನ ಮತ್ತು 50ನೇ ಚಿತ್ರತಾರಾಗಣ ಧರ್ಮ ಕೀರ್ತಿರಾಜ್, ನಾಯಕಿ ಶ್ರೇಯಾ ಶುಕ್ಲಾ, ನಾಯಕಿ ಅನುಭವಿಗಳಾದ ಶೋಭರಾಜ್, ಭವ್ಯ, ಅಜಿತಾ ಗಾ, ಶಿವ್ ಮತ್ತು ಇತರರು ಸಿಬ್ಬಂದಿ ಛಾಯಾಗ್ರಹಣ PVR ಸ್ವಾಮಿ ಅವರ 50ನೇ ಯೋಜನೆ ಸಂಗೀತ ರಾಜ್ ಭಾಸ್ಕರ್ ಸಂಕಲನ ಗುರುಪ್ರಸಾದ್ ವಿತರಕ ಜಯದೇವ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮರಿಸ್ವಾಮಿ ಬಿಡುಗಡೆ ಮತ್ತು ಪ್ರಕಾರ ಕರ್ನಾಟಕ ಸಿನಿಮಾ ಮಂದಿರಗಳಲ್ಲಿ ಜೂನ್ 19, 2025 ರಂದು ಬಿಡುಗಡೆಯಾಗಿದೆ. ಪ್ರಕಾರ ನಿಗೂಢತೆ ಪ್ರಣಯ ತಂದೆ ಮಗನ ಚಲನಶೀಲತೆಯ ಮೇಲೆ ಕೇಂದ್ರೀಕೃತವಾದ ಕುಟುಂಬ ಭಾವನಾತ್ಮಕ ಅಂಶಗಳೊಂದಿಗೆ ಥ್ರಿಲ್ಲರ್ ಸಾರಾಂಶ ವಿಜಯ್ ಧರ್ಮ ತನ್ನ ತಂದೆಯೊಂದಿಗಿನ ತನ್ನ ಹದಗೆಟ್ಟ ಸಂಬಂಧ ಮತ್ತು ನಿಷೇಧಿತ ಪ್ರೇಮ ಆಸಕ್ತಿ ಪ್ರೀತಿ ಶ್ರೇಯಾ ನೊಂದಿಗೆ ಸಿಕ್ಕಿಹಾಕಿಕೊಂಡ ತಿರುಚಿದ ಕೊಲೆ ರಹಸ್ಯದಲ್ಲಿ ತನ್ನನ್ನು ಕಂಡುಕೊಳ್ಳುತ್ತಾನೆ. ಪ್ರತಿಸ್ಪರ್ಧಿ ಕುಟುಂಬಗಳ ನಡುವಿನ ಘರ್ಷಣೆಯತ್ತ ಅವನು ಸೆಳೆಯಲ್ಪಡುತ್ತಾನೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ತನಿಖೆಯ ಕೇಂದ್ರವಾಗುತ್ತಾನೆ. ಪೊಲೀಸ್ ತನಿಖೆಯಲ್ಲಿ ನಿಗೂಢ ಸಾವಿನೊಂದಿಗೆ ಚಿತ್ರ ಪ್ರಾರಂಭವಾಗುತ್ತದೆ. ವಿಜಯ್ ತನ್ನ ದೂರವಾದ ತಂದೆ ಸತ್ಯಜಿತ್ ಜೊತೆ ಮತ್ತೆ ಒಂದಾಗುತ್ತಾನೆ, ಆದರೆ ಕೌಟುಂಬಿಕ ಉದ್ವಿಗ್ನತೆ ಹೆಚ್ಚಾಗುತ್ತದೆ. ಅವನು ಪ್ರೀತಿಯನ್ನು ಪ್ರೀತಿಸುತ್ತಾನೆ, ಆದರೆ ಪ್ರತಿಸ್ಪರ್ಧಿ ಕುಟುಂಬಕ್ಕೆ ಸೇರಿದ ಅರುಣ್ನಿಂದ ಅಪಾಯವನ್ನು ಎದುರಿಸುತ್ತಾನೆ. ಇದರ ಪರಿಣಾಮವಾಗಿ ವಿಜಯ್ ಮೇಲೆ ತಪ್ಪಾದ ಕೊಲೆ ಆರೋಪ ಹೊರಿಸಲ್ಪಡುತ್ತಾನೆ. ಆಘಾತಕಾರಿ ರಹಸ್ಯಗಳು ಮತ್ತು ದುರಂತ ಅಂತ್ಯದಿಂದ ತುಂಬಿದ ಸಂಕೀರ್ಣ ಕೌಟುಂಬಿಕ ನಾಟಕವಾಗಿ ಕತೆ ತೆರೆದುಕೊಳ್ಳುತ್ತದೆ. ಧರ್ಮ ಕೀರ್ತಿ ರಾಜ್, ಶ್ರೇಯಾ ಶುಕ್ಲಾ, ಶೋಭರಾಜ್, ಭವ್ಯ, ಅಜಿತಾ ಗಾ ಮತ್ತು ರಾಜ್ದೀಪ್ ಬಾಜ್ಪಾಯಿ ನಟಿಸಿರುವ ಕನ್ನಡ ಚಿತ್ರ ಬುಲೆಟ್ ಚಿತ್ರವನ್ನು ಸತ್ಯಜಿತ್ ಶಬ್ಬೀರ್ ನಿರ್ದೇಶಿಸಿದ್ದಾರೆ. ಬುಲೆಟ್ ಟ್ರೇಲರ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ವಿಡಿಯೋವನ್ನು ನೋಡಿ. ಇತ್ತೀಚಿನ ಕನ್ನಡ ಟ್ರೇಲರ್ಗಳು, ಹೊಸ ಚಲನಚಿತ್ರ ಟ್ರೇಲರ್ಗಳು, ಟ್ರೆಂಡಿಂಗ್ ಕನ್ನಡ ಚಲನಚಿತ್ರ ಟ್ರೇಲರ್ಗಳು ಮತ್ತು ಹೆಚ್ಚಿನದನ್ನು ಪರಿಶೀಲಿಸಿ. ಸರ್, ನಾನು ಸತ್ಯಜಿತ್ ಶಬ್ಬೀರ್ ಅಂತ, ಫಿಲ್ಮ್ ಬುಲೆಟ್ ಡೈರೆಕ್ಟರ್, ಪ್ರೊಡ್ಯೂಸರ್. ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಓಕೆ, ನೋಡಿದ್ರೆ ನೀವು ಕ್ರೌಡ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು. ನಮ್ಮ ಕ್ಯಾಮ್ರಾಮನ್ PVR ಸ್ವಾಮಿ ಅಂತ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸಿನಿಮಾಯಲ್ಲಿ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ಪ್ರೋತ್ಸಾಹ ಕೊಟ್ಟೆಲ್ಲ ಕನ್ನಡ ಸಿನಿಮಾ ಚೆನ್ನಾಗಿ ಓಡಬೇಕು ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಸಣ್ಣ ಸಿನಿಮಾ ಭಾಳ ಚೆನ್ನಾಗಿದೆ, ಫ್ಯಾಮ್ಲಿ ಜೊತೆಲಿ ನೋಡ್ಬೋದು ಸಿನಿಮಾ. ಆ ಥರ ಸಿನಿಮಾ ಸೆಂಟಿಮೆಂಟ್ ಇದೆ, ಎಮೋಷನ್ ಇದೆ, ಆ್ಯಕ್ಷನ್ ಇದೆ, ಎಲ್ಲ ಇದೆ. ಥ್ರಿಲ್ಲರ್ ಮಂಜು ಸರ್ ಒಂದು ಆ್ಯಕ್ಷನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಬಂದಿದೆ. ಧರ್ಮ ಕೀರ್ತಿರಾಜ್, ನಮ್ಮ ಭವ್ಯ ಮೇಡಮು, ಶೋಭರಾಜ್ ಸಾರು, ಆಮೇಲೆ ಹೀರೋಯಿನ್ ಬಾಂಬೆಯಿಂದ ಬಂದು ಮಾಡಿದ್ರು. ಭಾಳ ಚೆನ್ನಾಗಿ ಮಾಡಿದ್ರು. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಪ್ಲೀಸ್ ದಯವಿಟ್ಟು ಸಿನಿಮಾ ನೋಡಿ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಸಿನಿಮಾ. ಹೀರೋಯಿನ್ ಎಲ್ಲ ಇಲ್ಲ, ಯಾರು ಹೊಸಬರಿಲ್ಲ ಸರ್, ಎಲ್ಲರೂ ಕರ್ನಾಟಕದವರು. ಇದರಲ್ಲಿ ಧರ್ಮ ಕೀರ್ತಿರಾಜ್ ಆ ಥರ ಒಂದು 30 ಸಿನಿಮಾ ಮಾಡಿದ್ದಾರೆ ಅವರು. ಆಮೇಲೆ ಶೋಭರಾಜ್ ಸರ್, ಭವ್ಯ ಮೇಡಮ್, ಆ ಕಾಲತ್ತು ಹೀರೋಯಿನ್ ಅವರು, ಹೇಮಮಾಲಿನಿ ಥರ, ಹಿಂದಿ ಹೇಮಮಾಲಿನಿ ಥರ ಅವರು. ಆಮೇಲೆ PVR ಸ್ವಾಮಿ ಸರ್ ಟೆಕ್ನಿಷಿಯನು, ಇವರು 55 ಸಿನಿಮಾ ಮಾಡಿದ್ದಾರೆ ಆಸ್ ಎ ಕ್ಯಾಮ್ರಾಮ್ಯಾನ್. ಎಲ್ಲರೂ ಇರೋ ಟೆಕ್ನಿಷಿಯನ್ಸ್ ಎಲ್ಲರೂ ಕನ್ನಡದವರು, ಯಾರು ಬಾಂಬೆಯಿಂದ ಇಲ್ಲ. ಬಾಂಬೆಯಿಂದ ಆ ಹುಡುಗಿ ಬಂದಿದ್ದು, ಇನ್ನೊಂದು ಹುಡುಗಿ ಬಂದಿದ್ದು ಬಾಂಬೆಯಿಂದ. ಬೇರೆ ಎಲ್ಲ ಕರ್ನಾಟಕ ಆರ್ಟಿಸ್ಟ್ ಇಲ್ಲ ಮಾಡಿರೋದು. ಸಂಗೀತ ಬಂದು ನಮ್ಮ ರಾಜ್ ಭಾಸ್ಕರ್ ಅಂತ. ರಾಜ್ ಭಾಸ್ಕರ್ ಬಂದು ಒಂದು 150 ಸಿನಿಮಾಸಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ದಾರೆ. ಸಾಂಗ್ಸ್ ಭಾಳ ಚೆನ್ನಾಗಿ ಬಂದಿದೆ, ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಪ್ರೋತ್ಸಾಹ ಕೊಡಿ ಕನ್ನಡ ಸಿನಿಮಾಗೆ. ಕನ್ನಡ ಸಿನಿಮಾ ಓಡಬೇಕು, ಅದೇ ನಾನು ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಪ್ಲೀಸ್ ಕಮ್ ಟು ದ ಥಿಯೇಟರ್, ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ನನ್ನ ಹೆಸರು ಬಂದು PVR ಸ್ವಾಮಿ ಅಂತ. ನಂದು 50ನೇ ಸಿನಿಮಾ ಇದು ರಿಲೀಸ್ ಆಗ್ತಾ ಇರೋದು. ನಾನು ಟೋಟಲ್ 53 ಸಿನಿಮಾ ಮಾಡಿದ್ದೀನಿ. ನಂದು 50ನೇ ಸಿನಿಮಾ ಇದು ರಿಲೀಸ್ ಆಗ್ತಿದೆ. ನೆಕ್ಸ್ಟ್ 4th ಪೆನ್ ಡ್ರೈವ್ ಅಂತ ಒಂದು ಸಿನಿಮಾ, 51ನೇ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕುಂತ್ಕೊಂತ ನೋಡುವಂಥ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ದಯವಿಟ್ಟು. ಯಾವ ಇದರಲ್ಲಿ ಸರ್, ನಾನು ಟೆಕ್ನೋಮಾರ್ಕ್ ಅನ್ನೋ ಸಂಸ್ಥೆಯಲ್ಲಿ 20 ವರ್ಷ ಅಲ್ಲೇ ಕೆಲಸ ಮಾಡಿದ್ದೆ. ಹಾಗಾಗಿ ನನ್ನ ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಅವಾರ್ಡ್ಸ್, ನ್ಯಾಷನಲ್ ಅವಾರ್ಡ್ ಎಲ್ಲವೂ ಕೂಡ ಬಂದಿದೆ ಸರ್. ಮತ್ತು ಟೆಕ್ನಿಕಲಿ ನೀವು ಇಷ್ಟು ವರ್ಷ ನೀವು ಮಾಡಿದ್ರೆ ಇವಾಗೆಲ್ಲ ಅಪ್ಗ್ರೇಡ್ ಆಗಿದೆ. ಇವಾಗ ಟೆಕ್ನಾಲಜಿ ಏನು ಬಳಸ್ತೀವಿ ಸರ್? ಟೆಕ್ನಾಲಜಿ ಅಪ್ಡೇಟ್ ಆದಾಗ ನಾವು ಅಪ್ಡೇಟ್ ಆಗ್ತಾನೆ ಹೋಗ್ತಿದ್ವಿ. ಆಮೇಲೆ ಈಗ ಏನು ಅಪ್ಡೇಟ್ ಆಗಿದೆ ಆ ಇದಕ್ಕೂ ಸಿನಿಮಾ ಮಾಡಿದ್ವಿ. ಸಿನಿಮಾ ಹೇಗಿದೆ ಸರ್ ನಿಮ್ಮ ನನ್ನ ಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬ ಚೆನ್ನಾಗಿದೆ.
ಅದ್ಭುತವಾಗಿ 3 ಫೈಟ್ ಮಾಡಿದ್ದೀವಿ. ಸಾಂಗ್ ಇದೆ, ಗೋವಾದಲ್ಲಿ ಒಂದು ಸಾಂಗ್ ಮಾಡಿದ್ದೀವಿ. ಎಲ್ಲ ಸಾಂಗು ಚೆನ್ನಾಗಿ ಬಂದಿದೆ, ಫೈಟ್ ಚೆನ್ನಾಗಿ ಬಂದಿದೆ, ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬುಲೆಟ್ ಸಿನಿಮಾ ರಿಲೀಸ್ ಆಗ್ತಿದೆ, ರಾಜ್ಯಾದ್ಯಂತ ತೆರೆ ಕಂಡಿದೆ. ಸೊ ಓಪನಿಂಗ್ ಜನ ಬಂದಿದ್ದಾರೆ, ಸಿನಿಮಾ ನೋಡ್ತಾ ಇದೆ, ಸಿನಿಮಾ ನಡೀತಾ ಇದೆ. ಸೊ ವೇಟಿಂಗ್ ಫಾರ್ ದ ರೆಸ್ಪಾನ್ಸ್. 12:30 1 ಗಂಟೆ ರೆಸ್ಪಾನ್ಸ್ ಗೊತ್ತಾಗುತ್ತೆ. ಚೆನ್ನಾಗಿತ್ತು ವರ್ಕಿಂಗ್ ವಿತ್ ಶಬೀರ್ ಸರು, ಒಂದು ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು, ಹಾಗೂ ನಮ್ಮ ಕ್ಯಾಮ್ರಾಮನ್ನು PVR ಸ್ವಾಮಿ ಸರ್ ಜೊತೆ ಕೆಲಸ ಮಾಡೋದು. ಐ ಥಿಂಕ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನೋಡೋಣ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಸಿನಿಮಾನ. ಒಂದೊಳ್ಳೆ ಆ್ಯಕ್ಷನ್ ಪ್ಯಾಕ್ಟು, ಟೈಟ್ಲ್ ಹೇಳ್ದಂಗೆ ಬುಲೆಟು. ಸೊ ಒಂದು ಆ್ಯಕ್ಷನ್ ಓರಿಯೆಂಟೆಡು, ಪ್ಲಸ್ ಸಾಂಗ್ಸು, ಲವ್ ಸಾಂಗ್ಸು, ಆ್ಯಂಡ್ ಒಂದು ಸೆಂಟಿಮೆಂಟು, ಒಂದು ತಾಯಿ ಸೆಂಟಿಮೆಂಟು. ಸೊ ಎಲ್ಲ ಇರತ್ತಂತ ಒಂದು ಸಿನಿಮಾ ಬುಲೆಟು. ಸೊ ಜನದ ರೆಸ್ಪಾನ್ಸ್ ನೋಡಿಕೊಂಡು ನೋಡ್ಬೇಕು ಯಾವ ಥರ ಇಷ್ಟಪಡ್ತಾರೆ ಜನತೆಗೆ ಏನು ಇಷ್ಟಪಡ್ತೀವಿ ಸರ್. ಇಲ್ಲ, ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇದೆ ಇವಾಗ. ಮೊನ್ನೆ ಮಾದೇವ ರಿಲೀಸ್ ಆದಾಗೂ ತುಂಬ ಒಂದು ಒಳ್ಳೆ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕೈತೆ. ಆ್ಯಂಡ್ ಸಂಜಯ್ ಗೀತ ಆಗಿರ್ಬೋದು, ದಿಗಂತ್ ಅವ್ರ ಸಿನಿಮಾ ಆಗಿರ್ಬೋದು. ಸೊ ಐ ಥಿಂಕ್ ಎಲ್ಲರೂ ಕೇಳ್ಕೊಳೋದು ಅದೇ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಕನ್ನಡಗೆ ಇನ್ನೂ ಥಿಯೇಟರ್ಸ್ಗಳನ್ನ ಕೊಡಿ, ಆದ್ಯತೆ ಕೊಡಿ ಅಂತ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರಿಗೂ ಅಷ್ಟೇ, ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ಸಿನಿಮಾನ ನೋಡಿ, ಒಳ್ಳೊಳ್ಳೆ ಸಿನಿಮಾ ಬಂದಾಗ ನೋಡಿ, ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿ. ತಾವು ಮತ್ತು ಡೈರೆಕ್ಟರ್ ಸರು ಮಗ ಮತ್ತು ತಂದೆಯ ಒಂದು ರೋಲ್ ಮಾಡಿದ್ದೀರಾ. ಆ ರೋಲಿಗೆ ಏನೇನು ಇಷ್ಟಪಡ್ತೀರಾ ಸರ್ ತಾವು? ಒಂದು ಚೆನ್ನಾಗಿರುತ್ತೆ, ಒಂದು ಫಾದರ್ ಆ್ಯಂಡ್ ಸನ್ ಸೆಂಟಿಮೆಂಟ್ ಅನ್ನೋದು, ಒಂದು ತಾಯಿ ಸೆಂಟಿಮೆಂಟು, ಮಗನ ಸೆಂಟಿಮೆಂಟ್ ಥರ ನೋಡಿದ್ದೀರಾ. ಸೊ ಇದು ಫಾದರ್ ಆ್ಯಂಡ್ ಸನ್ ಸೆಂಟಿಮೆಂಟು ಯಾವ ಥರ ಇರುತ್ತೆ, ಲೈಫಲ್ಲಿ ಏನಾದರೂ ಒಂದು ಎಡುವುದ್ರೆ ಏನೇನಾಗುತ್ತೆ, ತಂದೆಯವರು ಯಾವ ಥರ ಮಗನ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದು ಈ ಸಿನಿಮಾಲಿರುವಂಥ ಒಂದು ಮೆಸೇಜ್. ಒಬ್ಬ ನಟನಾಗಿ ನಿಮಗೆ ಅನಿಸ್ತಾ ಇದೆ ಸಿನಿಮಾ? ಖುಷಿಯಾಗುತ್ತೆ. ಪ್ರತಿಯೊಂದು ಸಿನಿಮಾನೂ ನನಗೆ ಭಾಳ ಸ್ಪೆಷಲ್ಲು. ಯಾಕಂದ್ರೆ ಪ್ರತಿಯೊಬ್ಬರು ನಿರ್ಮಾಪಕರು, ನಿರ್ದೇಶಕರು, ಕ್ಯಾಮ್ರಾಮನ್ಗಳು ಪ್ರತಿಯೊಬ್ಬರೂ ವೆರಿ ಸ್ಪೆಷಲ್ ಟು ಮೀ. ಯಾಕಂದರೆ ಸಿನಿಮಾ ಮಾಡೋದು ಈಸಿ ಅಲ್ಲ. ಇವತ್ತಿನ ಇದಕ್ಕೆ ಒಂದು ಸಿನಿಮಾ ಮಾಡಬೇಕಂದ್ರೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ದುಡ್ಡು ಹಾಕೋಕ್ಕೆ. ಬಟ್ ಅಂಥ ಟೈಮಲ್ಲಿ ಬಂದು ಸಿನಿಮಾ ಮಾಡಿದಾಗ ಖಂಡಿತ ಅವ್ರಿಗೆಲ್ಲ ಒಳ್ಳೇದಾಗಬೇಕಂತಲೇ ನನ್ನ ಯಾವುದೋ ಒಂದು ಭಾವನೆ. ಸರ್, ಈ ಸಿನಿಮಾ ಮೆಸೇಜ್ ಅಂತ ಇರುತ್ತೆ. ಈ ಸಿನಿಮಾದಲ್ಲಿ ಸಮಾಜಕ್ಕೆ ಏನು ಮೆಸೇಜ್ ಕೊಡಬಹುದು? ಸಮಾಜಕ್ಕೆ ಮೆಸೇಜ್ ಇನ್ ದ ಸೆನ್ಸ್, ಪ್ರತಿಯೊಂದು ಸಿನಿಮಾನ ಐ ಥಿಂಕ್ ಮೆಸೇಜ್ ಓರಿಯೆಂಟೆಡ್ಗಿಂತ ಒಂದು ತಂದೆ ಮಗನ ಬಾಂಧವ್ಯ, ಒಂದು ತಾಯಿ ಸೆಂಟಿಮೆಂಟು, ಗಂಡ ಹೆಂಡತಿ ಮಧ್ಯದಲ್ಲಿ ಆಗೋ ಒಂದು ಎಪಿಸೋಡ್ಸು ಲೈಫಲ್ಲಿ. ಸೊ ಈ ಥರ ಎಲ್ಲ ಒಂದು ಪ್ರತಿಯೊಂದು ಅಂಶಗಳು ಯಾವ ಥರ ಇರುತ್ತೆ. ಆ್ಯಂಡ್ ಕೆಲವೊಂದು ನಿರ್ಧಾರಗಳು ಲೈಫಲ್ಲಿ ತೊಗೊಂಡಾಗ ಹೆಂಗಿರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಬುಲೆಟ್ ಸಿನಿಮಾ ಇದೆ. ಸರ್, ಈಗ PVRಗಳಲ್ಲಿ ಕನ್ನಡ ಚಿತ್ರಗಳು ಜಾಸ್ತಿ ತೋರಿಸ್ತಾ ಇಲ್ಲ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಬಯಸ್ತಿರೋದು? ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಹಲವಾರು PVRಗಳು, ಮಲ್ಟಿಪ್ಲೆಕ್ಸ್ ಸಿನಿಮಾಗಳು ಹಿಂದಿ, ತೆಲುಗು, ತಮಿಳು ಎಲ್ಲ ನಡೆಸ್ತಾರೆ. ಬಟ್ ಕನ್ನಡ ಚಿತ್ರಗಳು ಜಾಸ್ತಿ ನಡೆಸ್ತಾರೆ. ಸೊ ಅದು ದೊಡ್ಡವರೆಲ್ಲ ಚೇಂಬರು ಮತ್ತು ಪ್ರತಿಯೊಬ್ಬರನ್ನ ಎಲ್ಲರೂ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಆಗೋದು ಬೇಡ, ಯಾಕಂದರೆ ಕನ್ನಡ ಸಿನಿಮಾಗೆ ಒಂದು ಆದ್ಯತೆ ಕೊಡಿ ಅಂತಲೂ ಹೇಳಿದ್ದಾರೆ ಎಲ್ಲ ಕಡೆ. ಸೊ ಐ ಥಿಂಕ್ ಅದಕ್ಕೆ ಎಲ್ಲರೂ ಸೇರಿಕೊಂಡು ಒಂದು ಮಾತಾಡಿದ್ದಾರೆ. ಐ ಥಿಂಕ್ ಥಿಯೇಟರ್ಸು ಸಿಂಗಲ್ ಸ್ಕ್ರೀನ್ ಅಲ್ಲ, ಐ ಥಿಂಕ್ PVR ಮತ್ತು ಇದೆಲ್ಲ ಆ ಥಿಯೇಟರ್ಸ್ಗೆಲ್ಲ ಮಾತಾಡಿ ಮಲ್ಟಿಪ್ಲೆಕ್ಸ್ ಸಿನಿಮಾಗಳೆಲ್ಲ ಮಾತಾಡಿದ್ದಾರೆ. ಸೊ ಐ ಥಿಂಕ್ ಇನ್ನು ಮುಂದೆ ಐ ಥಿಂಕ್ ಇವಾಗ ಮೊನ್ನೆ ನಾನು ನೋಡಿದಾಗ ಐ ಥಿಂಕ್ ಮಾದೇವ ಸಿನಿಮಾ ವಿನೋದ್ ಅವ್ರ ಹತ್ರ ಮಾತಾಡಿದಾಗ, ವಿನೋದ್ ಪ್ರಭಾಕರ್ ಅವ್ರ ಹತ್ರ ಮಾತಾಡಿದಾಗ ಅದು ಥಿಯೇಟರ್ಸ್ ಇನ್ಕ್ರೀಸ್ ಆಗೈತೆ. ಚೇಂಬರಲ್ಲಿ ಹೋಗಿ ಮಾತಾಡಾದ್ಮೇಲೆ ಕೆಲವೊಂದು ಮಾಲ್ಸ್ಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳು ಇನ್ಕ್ರೀಸ್ ಆಗೈತೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವ್ರಿಗೂ ಇವಾಗ ಅನ್ಸೋದು ಹೌದು ನಮಗೂ ಒಂದು ಸ್ಥಾನ ಕೊಡಬೇಕಂತ. ಸೊ ಐ ಥಿಂಕ್ ಅದು ಶುರು ಆಗೈತೆ. ಸೊ ಹೋಗ್ತಾ ಐ ಥಿಂಕ್ ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಇದೆ ಸರ್, ಇಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಐ ಥಿಂಕ್ ಮಲ್ಟಿಪ್ಲೆಕ್ಸಸ್ ಒಳ್ಳೆ ಸಿನಿಮಾ ಬಂದಾಗ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್ಗಳು ಪ್ಲೇ ಮಾಡಿದ್ದಾರೆ. ಬಟ್ ಮಧ್ಯದಲ್ಲೇ ಐ ಥಿಂಕ್ ಬಿಕಾಸ್ ಆಫ್ ಕೆಲವೊಂದು ಸಿನಿಮಾಗಳು ಕೈ ಹಿಡಿಲಿಲ್ಲ, ಆಮೇಲೆ ತುಂಬ ಇದಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಇದಾಗಿತ್ತು. ಬಟ್ ಇವಾಗ ಐ ಥಿಂಕ್ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಬಂದೇ ಇದೆ ಇವಾಗ ಇತ್ತೀಚೆಗೆ. ಆವಾಗಲೇ ಹೇಳಿದಂಗೆ ಸಂಜಯ್ ಗೀತ, ಮಾದೇವ, ದಿಗಂತ್ ಅವ್ರ ಸಿನಿಮಾ. ಸೊ ಐ ಥಿಂಕ್ ಬಂದಾಗ ಐ ಥಿಂಕ್ ದೇ ಆರ್ ಸ್ಟಾರ್ಟೆಡ್ ಟು ಗಿವ್ ಥಿಯೇಟರ್ಸ್ ಎಲ್ಲ ಕೊಡ್ತಾರೆ. ಸೊ ಅದೇ ಥರ ನಮ್ಮ ಸಿನಿಮಾನು ಇವತ್ತು ರಿಲೀಸ್ ಆಗೈತೆ. ಸೊ ಹೋಪ್ಫುಲಿ ಜನ ಇಷ್ಟಪಟ್ಟು ಸರ್, ಈಗ ಥಿಯೇಟರ್ಸ್ಗಳು ಕೆಲಸ ಮಾಡಿದ್ದೀರಾ? ಸೊ ನಿಮ್ಮ ಅಭಿಪ್ರಾಯ ಹೆಂಗಿತ್ತು? ಅದೇ ನಾನು ಹೇಳ್ದಂಗೆ ಶಬೀರ್ ಸರ್ ಜೊತೆ ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆ. ಯಾಕಂದರೆ ಅವರು ಐ ಥಿಂಕ್ ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ, ಐ ಮೀನ್ ಬೇರೆ ಚಿತ್ರರಂಗದಲ್ಲೇ ಹೆಸರು ಮಾಡಿರುವಂಥದ್ದು. ಸೊ ಇಲ್ಲಿ ಸಿನಿಮಾ ಮಾಡಿ ಕನ್ನಡ ಸಿನಿಮಾಲಿ ಒಂದು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಮಾಡಿದ್ದಾರೆ. ಸೊ ಐ ಥಿಂಕ್ ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಕ್ಯಾರೆಕ್ಟ್ರು ಮತ್ತು ಫಾದರ್ ಆಗೂ ಮಾಡಿದ್ದಾರೆ, ಪ್ಲಸ್ ನಿರ್ಮಾಪಕರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಸೊ ಐ ಥಿಂಕ್ ಪ್ರತಿಯೊಂದೂ ಒಂದು ಭಾರನ ತೊಗೊಂಡಿದ್ದಾರೆ. ಸೊ ಒಳ್ಳೇದಾಗಬೇಕು ಸರ್. ಎಲ್ಲ ಸೂಪರ್ ಆಗಿದೆ ಸರ್. ಸಾಂಗ್ ಎಲ್ಲ ಚೆನ್ನಾಗಿದೆ, ಸಾಂಗು ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ ಸರ್. ಅದು ಸರ್ ಎಲ್ಲ ಸೂಪರ್ ಇದೆ ಸರ್. ಸಿನಿಮಾ ಓಟ ಎಲ್ಲ, ಸಾಂಗು, ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅದರಲ್ಲೂ ನಮ್ಮ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ಅನಿಸ್ತೀನಿ. ಫೈಟಿಂಗ್ ಅಂತೂ ತುಂಬ ಅದ್ಭುತವಾಗಿದೆ.
ಕ್ಯಾಮ್ರಾ ವರ್ಕು ಸಹ ತುಂಬ ಚೆನ್ನಾಗಿದೆ. ನಮಗೆ ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ, ಸಂಗೀತಗಳು ಸಾಹಿತ್ಯ ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ. ಫೈಟ್ ಆಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ, ಕೆಲವೊಂದು ಸೀನ್ಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾನ ದಯವಿಟ್ಟು ಥಿಯೇಟ್ರ್ ನೋಡಬೇಕು ಅಂತ. ಇನ್ನೂ ಸ್ವಲ್ಪ ಕತೆ ಬಿಗಿಯಾಗಿರಬೇಕಾಗಿತ್ತು. ಆಮೇಲೆ ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ನೋಡ್ಬೋದು ಸರ್, ನೋಡ್ಬೋದು ಅಂತಂದರೆ